ಕೋಮು ಸೂಕ್ಷ್ಮ ಪ್ರದೇಶ ಕರಾವಳಿಯಲ್ಲಿ ಧರ್ಮ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಶಾಲೆಯ ಅಂಗಳಕ್ಕೂ ಕೂಡ ಕಾಲಿಟ್ಟಿದೆ ಧರ್ಮ ರಾಜಕೀಯ. ಜೆರೋಸಾ ಶಾಲೆಯಲ್ಲಿ ಗಲಭೆಗೆ ಪ್ರಚೋದನೆ ಕೊಟ್ಟಂತಹ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿಯ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅನ್ನು ಖಂಡಿಸಿ ಬಿಜೆಪಿಯ ನಾಯಕರು ಸಿಡಿಮಿಡಿಗೊಂಡಿದ್ದಾರೆ. ಮತ ಬ್ಯಾಂಕ್ಗಾಗಿ ಕಾಂಗ್ರೆಸ್ ಹೀನ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಜೆರೋಸಾ ಶಾಲೆಯ ಶಿಕ್ಷಕರೊಬ್ಬರು ರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರು. ಅದಾದ ಮೇಲೆ ಅವರನ್ನು ಅಮಾನತು ಕೂಡ ಮಾಡಲಾಯಿತು. ಅದಾದ ಮೇಲೆ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು, ಸ್ಥಳೀಯ ಶಾಸಕರು ಅಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದು ದ್ವೇಷ ರಾಜಕಾರಣದ ಭಾಗ ಅಂತ ಹೇಳಿ ಬಿಜೆಪಿ ಆರೋಪಿಸ್ತಾ ಇರುವಂಥದ್ದು. ನಾನು ಶಾಲೆ ಹತ್ರ ಹೋಗಲಿಲ್ಲ. ಎಫ್ಐಆರ್ ಅಲ್ಲಿ ನನ್ನ ಹೆಸರನ್ನು ಹಾಕಿದ್ದಾರೆ. ಶಾಲೆ ಹತ್ರ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ಒಂದು. ಎರಡು, ಆ DDP ಅವರು ಯಾರು ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದಾರೆ ಅವರನ್ನು ಮಿಡ್ವೇ ಇನ್ವೆಸ್ಟಿಗೇಷನ್ ಆಗ್ತಿರುವಂಥ ಸಂದರ್ಭದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಾಕಂದರೆ ಸತ್ಯಾಂಶ ಹೊರಗೆ ಬೀಳ್ತಿತ್ತು. ಅವ್ರು ಮಾಡಿದಂಥ ಇನ್ವೆಸ್ಟಿಗೇಷನ್ ಮಕ್ಕಳನ್ನು ಬೇರೆ, ಪೋಷಕರನ್ನು ಬೇರೆ, ಟೀಚರ್ಸನ್ನು ಬೇರೆ ಕರೆದಿದ್ರು. ಈಗ DDP ಅವರನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ. ನಾನು ಸ್ಪಾಟಲ್ಲಿ ಇರಲಿಲ್ಲ, ಏಕೆ ನೀವು ಹಾಕಿದ್ದು ಕೇಸ್ ಅಂತ ಹೇಳಿದರೆ ಮತ್ತೆ ಚುಪ್ಪಾದರು. ಈಗ ಸಾಯಂಕಾಲ ಕೊಡ್ತೇವೆ, ಸರ್ಕಾರ ಆಮೇಲೆ ಉತ್ತರ ಕೊಡ್ತೇವೆ ಅಂತ ಹೇಳಿದರು. ಅವರ ಮೈಂಡ್ ಸೆಟ್ಟೇ ಫಿಕ್ಸ್ ಆಗಿದೆ. ಫಿಕ್ಸ್ ಮೈಂಡ್ ಸೆಟ್ಟಲ್ಲಿದ್ದಾರೆ. ಏನಾದರೂ ಮಾಡಿ ಹಿಂದೂ ವಾಯ್ಸ್ ಏನಿದೆ, ಹಿಂದೂ ಧ್ವನಿಗಳೇನಿದೆ ಅದನ್ನು ಹೊಡೆದು ಹಾಕುವಂಥ ಪ್ರಯತ್ನವನ್ನು ಇವ್ರು ಮಾಡ್ತಾಯಿದ್ದಾರೆ. ನಾವು ಮೂರನೇ ಶಾಸಕರು, ನಾನು ಮತ್ತು ವೇದವ್ಯಾಸ 2 ಮತ್ತು 3. ಮೊದಲು ಹರೀಶ್ ಮುಂಜಾನೆ ಮೇಲೆ ಕೇಸ್ ಹಾಕಿದರು. ಈಗ ಇವ್ರ ಮೇಲೆ ವೇದವ್ಯಾಸ ಮತ್ತು ನನ್ನ ಮೇಲೆ ಎಫ್ಐಆರ್ ಹಾಕ್ತಾ ಇದ್ದಾರೆ. ಅಂದರೆ ಜನಪರ ಅಥವಾ ಹಿಂದೂ ಪರ ಧ್ವನಿಯನ್ನು ಎತ್ತಿದ್ರೆ ಸಾಕು, ಇಲ್ಲೇ ನಮ್ಮನ್ನು ಫಿನಿಷ್ ಮಾಡುವಂಥ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ. ನಾವು ಬೇಲ್ ತೊಗೊಳ್ಳೋದಿಲ್ಲ. ಅರೆಸ್ಟ್ ಮಾಡಿದ್ರೆ ಮಾಡಲಿ. ದ್ವಿಮುಖ ನೀತಿಯನ್ನು ಅನುಸರಿಸಿದೆ, ಒಂದು ತುಷ್ಟೀಕರಣದ ನೀತಿಯನ್ನು ಮಾಡಿದೆ. ನನಗೇನಿಸ್ತದೆ ಆ ಶಾಲೆಯಲ್ಲಿ ರಾಮನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮಕ್ಕಳಲ್ಲಿ ಒಂದು ಕೋಮು ಭಾವನೆಯನ್ನು ಪ್ರಚೋದನೆ ಮಾಡಿರ್ತಕ್ಕಂಥ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಬದಲು ಹೋರಾಟ ಸಾರ್ವಜನಿಕರು ಮಾಡಿದಾಗ ಅದಕ್ಕೆ ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥ ಇಬ್ಬರು ಶಾಸಕರ ಮೇಲೆ ಕೇಸು, ಮಹಾನಗರ ಪಾಲಿಕೆಯ ಸದಸ್ಯರುಗಳ ಮೇಲೆ ಕೇಸು, ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕಾನೂನು ಕ್ರಮ ಕೈಗೊಂಡಿರ್ತಕ್ಕಂಥ ಒಂದು ಅಧಿಕಾರಿಯನ್ನು ವರ್ಗಾವಣೆ ಮಾಡತಕ್ಕಂಥ ಕಾಂಗ್ರೆಸ್ನ ತುಷ್ಟೀಕರಣದ ನೀತಿಯನ್ನು ಬಹಿರಂಗಪಡಿಸಿದೆ. ದೂರು ದಾಖಲಿಸೋದಕ್ಕೆ ಅವರು ಸ್ವತಂತ್ರ ಇದ್ದಾರೆ. ಯಾರು ಬೇಕಾದ್ರೂ ದೂರು ಕೊಡ್ಬೋದು. ಪ್ರೈಮಾ ಫೇಸಿ ಆ ಶಿಕ್ಷಕಿ ಹಿಂದೂ ಧರ್ಮದ ವಿರುದ್ಧ ನಿರಂತರವಾಗಿ ತಪ್ಪಭಿಪ್ರಾಯ ಮೂಡಿಸೋ ಕೆಲಸ ಮಾಡ್ತಿದ್ರು ಅನ್ನೋದನ್ನು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಅದೇ ಶಾಲೆಯ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಮಾಡಿದ್ದಾರೆ. ದೂರು ಬಂದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಯಾವುದೇ ದೂರು ಬಂದರೂ ಹೋಗಲೇಬೇಕಾಗತ್ತೆ. ಶಿಕ್ಷಕಿಯವರು ತಾನು ಮಾಡಿದ ತಪ್ಪನ್ನು ದೂರು ಕೊಟ್ಟ ತಕ್ಷಣ ಮುಚ್ಚಾಕೋಕ್ಕಾಗಲ್ಲ. ತನಿಖೆ ನಡೀಲಿ. ತನಿಖೆ ನಡೆದಾಗ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಯಾರ ಮೇಲೆ ದೂರು ಕೊಟ್ಟರು FIR ಹಾಕಬೇಕು ಅನ್ನೋದು ನಿಯಮ. FIR ಆದ ತಕ್ಷಣವೇ ಎಲ್ಲ ಆಗೋಯ್ತು ಅಂತ ಅಲ್ಲ. ಅದರ ನಂತರ ತನಿಖೆ ಆಗುತ್ತೆ. ತನಿಖೆನಲ್ಲಿ